ಒಬ್ಬರು ಹೀಗೆ ಹೇಳಿದ್ದಾರೆ, ನಾಯಿಗೆ ತುಂಬ ಸ್ನೇಹಿತರಿರಲು ಕಾರಣ ಅದು ತನ್ನ ಬಾಲವನ್ನು ಅಲ್ಲಾಡಿಸ್ತದೆ ಹೊರತು ನಾಲಿಗೆಯನ್ನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಆತ್ಮೀಯ ಸಹೋದರ ಸಹೋದರಿಯರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ. ಯಾರು ನಮ್ಮ ಜೀವಿತದ ಕೇಂದ್ರ ಸ್ಥಾನದಲ್ಲಿದ್ದಾರೆ? ನಮ್ಮಲ್ಲಿರುವ ಜ್ಞಾನ ಯಾವುದು? ದೇವರ ಸಿಂಹಾಸನ ಕಾಣಬೇಕಾದರೆ ಯಾವ ಆಕಾಶದೆತ್ತರ ಹೋಗಬೇಕು? ಇವೆಲ್ಲವುಗಳನ್ನು ತಿಳಿಯಲು ನೀವು ಬಯಸುವುದಾದರೆ ಕಾರ್ಯಕ್ರಮ ವೀಕ್ಷಿಸಿ ಆತ್ಮೀಯ ಸತ್ಯಗಳನ್ನು ಹೊಂದಿಕೊಳ್ಳಿರಿ. ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಅದ್ಭುತವಾದ ಸತ್ಯಗಳನ್ನು ತನ್ನ ವಾಕ್ಯದಲ್ಲಿ ದೇವರು ನಮಗೆ ತಿಳಿಯಪಡಿಸುತ್ತಾ ಬಂದಿದ್ದಾನೆ. ಈ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಪೌಲನ ಅನುಭವ ಎಂಬ ವಿಚಾರವನ್ನು ಧ್ಯಾನಿಸೋಣ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಹೊಗಳಿಕೊಳ್ಳುವುದು ವಿಹಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದುದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತೋ ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ಹೇಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನಿಗಾಗಿ ತಾನು ಅನುಭವಿಸಿದ ಅನೇಕ ಹಿಂಸೆ ಸಂಕಟಗಳನ್ನು ಪೌಲನು ಈಗಾಗಲೇ ಪಟ್ಟಿ ಮಾಡಿ ನಮಗೆ ತಿಳಿಸಿದ್ದಾನೆ. ಅದರಲ್ಲಿ ಹೊಗಳಿಕೊಳ್ಳುವುದಕ್ಕೆ ಹೆಚ್ಚೇನೂ ಇರಲಿಲ್ಲ. ಅದನ್ನು ಅವನು ಬರೆಯುವಂತೆ ದೇವರಾತ್ಮನು ನಡೆಸಿದನೆಂದು ನಾನು ನೆನೆಸುತ್ತೇನೆ. ಇದರಿಂದಾಗಿ ಅಪೊಸ್ತಲ ಪೌಲನಿಗಿಂತ ತಾನು ಹೆಚ್ಚಾಗಿ ಅನುಭವಿಸಿದ್ದೇನೆಂದು ಹೇಳುವುದಕ್ಕೆ ಅವಕಾಶವಿಲ್ಲ. ಪ್ರಿಯರೇ, ನಾವು ಹಾಡುವ ಸಂಗೀತಗಳ ಕುರಿತು ನಾವು ಎಚ್ಚರವಾಗಿರಬೇಕು. ಒಂದು ಗೀತೆ ಹೀಗಿದೆ: ಯೇಸುವೆ, ನನ್ನ ಶಿಲುಬೆ ಹೊತ್ತಿದ್ದೇನೆ, ಎಲ್ಲ ಬಿಟ್ಟು ನಿನ್ನನ್ನೇ ಹಿಂಬಾಲಿಸಿದ್ದೇನೆ. ಬತ್ತಲೆ ಬಡವನಾಗಿ ಅವಮಾನದಿಂದ ತಿರಸ್ಕರಿಸಲ್ಪಟ್ಟು ಇನ್ನೂ ನನಗೆ ನೀನೇ ಎಲ್ಲವೂ ಎಂಬುದಾಗಿ. ಪ್ರಿಯರೇ, ರಕ್ಷಿಸಲ್ಪಟ್ಟೆನೆಂದು ಹೇಳಿದ್ದ ಹಾಲಿವುಡ್ನ ನಟನು ಈ ಹಾಡನ್ನು ಹಾಡಿದ್ದನ್ನು ನಾನು ಕೇಳಿದ್ದೆ. ಅವನು ಹೆಚ್ಚೇನೂ ತ್ಯಜಿಸಿರಲಿಕ್ಕಿಲ್ಲ. ಆದರೂ ಈ ಹಾಡನ್ನು ಹಾಡುವುದು ಕಪಟತನವೇ ಆಗಿದೆ. ಇದರ ಬದಲಿಗೆ ಈ ರೀತಿ ಹಾಡಿದರೆ ಒಳ್ಳೆಯದು. ಅದೇನೆಂದರೆ, ಅಯ್ಯೋ, ನನ್ನ ರಕ್ಷಕನು ರಕ್ತ ಸುರಿಸಿದನು, ನನ್ನ ಸಾರ್ವಭೌಮನು ಸತ್ತನು, ತನ್ನ ಪವಿತ್ರ ಶಿರವನ್ನು ನನ್ನಂಥ ಹುಳಕ್ಕಾಗಿ ಕೊಟ್ಟನು ಎಂಬುದಾಗಿ. ಐಸಕ್ ವಾಟ್ಸ್ ಅವರು ಈ ರೀತಿಯಾಗಿ ಬರೆದಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸುವನ್ನು ಮಹಿಮೆಪಡಿಸಬೇಕಾಗಿದೆ. ನಾವು ರಕ್ಷಣೆ ಹೊಂದಿದ ಸ್ತ್ರೀ ಪುರುಷರ ಸಾಕ್ಷಿಗಳನ್ನು ಕೇಳುತ್ತೇವೆ. ಅದರಲ್ಲಿ ಅವರ ಅದ್ಭುತವಾದ ಪರಿವರ್ತನೆಯ ಕುರಿತಾಗಿ ಇದೆ. ಸಾಮಾನ್ಯವಾದ ಪರಿವರ್ತನೆಯ ಕುರಿತು ನಾವು ಹೆಚ್ಚಾಗಿ ಕೇಳುವುದಿಲ್ಲ. ಆದರೆ ನಾನು ಗಮನಿಸುವ ಅಂಶವೆಂದರೆ ಸಾಕ್ಷಿಯಲ್ಲಿ ಕರ್ತನಾದ ಯೇಸುವಿಗೆ ಇರುವ ಸ್ಥಾನ. ಅನೇಕ ವೇಳೆ ರಕ್ಷಿಸಲ್ಪಟ್ಟವನು ತನ್ನ ಕುರಿತಾಗಿಯೇ ಹೇಳುತ್ತಾ ಹೋಗುತ್ತಾನೆ. ತಾನು ಏನು ಮಾಡಿದೆ, ಹೇಗೆ ಪಾಪದಲ್ಲಿ ಜೀವಿಸುತ್ತಿದ್ದೆ, ಹೇಗೆ ಅದ್ಭುತವಾಗಿ ಬದಲಾದೆ ಎಂಬುದಾಗಿ. ಆದರೆ ಕರ್ತನಾದ ಯೇಸುವಿನ ಕುರಿತಾಗಿ ಬಹಳ ಸ್ವಲ್ಪವೇ ಹೇಳಲ್ಪಡುತ್ತದೆ. ಕೆಲವೊಮ್ಮೆ ಕರ್ತನಾದ ಯೇಸುವಿನ ಅಗತ್ಯ ನಿಜವಾಗಿ ಉಂಟೋ ಎಂಬ ಸಂಶಯ ಬರುತ್ತದೆ. ಅನೇಕ ಸಾಕ್ಷಿಗಳಲ್ಲಿ ಆತನಿಗೆ ಬಹಳ ಅಲ್ಪವಾದ ಸ್ತುತಿ ಮಹಿಮೆ ಕೊಡಲಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ನನಗೆ ಒಂದು ಪತ್ರ ಬಂತು. ಅದರಲ್ಲಿ ಒಬ್ಬನು ಹೀಗೆ ಬರೆದಿದ್ದನು: ನಾನು ಧಾರ್ಮಿಕ ಪದ್ಧತಿಗಳಿಂದ ಕ್ರಿಸ್ತನ ಕಡೆಗೆ ತಿರುಗಿಕೊಂಡೆ ಎಂಬುದಾಗಿ. ಆಗ ಯೇಸು ಅವನ ಜೀವಿತದ ಕೇಂದ್ರ ಸ್ಥಾನ ಹೊಂದಿದ್ದನು. ಅವನ ಜೀವಿತದ ಮುಖ್ಯ ಗುರಿಯಾದನು. ಅವನು ಕರ್ತನಾದ ಯೇಸು ಕ್ರಿಸ್ತನ ಜ್ಞಾನದಲ್ಲಿ ಬೆಳೆಯಬೇಕೆಂದಿದ್ದನು. ಇದು ಅತೀ ಮುಖ್ಯವಾಗಿ ಬೇಕಾದದ್ದಾಗಿದೆ. ಪ್ರಿಯರೇ, ಕ್ರಿಸ್ತನಿಗಾಗಿ ತಾನೆಷ್ಟು ಶ್ರಮೆ ಸಹಿಸಿದ್ದೇನೆಂದು ಹೇಳಿದ ಬಳಿಕ ಈಗ ಅವನು ಕರ್ತನಿಂದ ತನಗೆ ದೊರೆತ ದರ್ಶನ ಪ್ರಕಟಣೆಗಳ ಕುರಿತಾಗಿ ಹೇಳುತ್ತಾನೆ. ಪೌಲನಿಗೆ ಕರ್ತನು ದಮಸ್ಕದ ದಾರಿಯಲ್ಲಿ ಕಾಣಿಸಿಕೊಂಡಿದ್ದನೆಂದು ನಮಗೆ ತಿಳಿದದೆ. ಈ ವೈಯಕ್ತಿಕ ಕಾಣಿಸುವಿಕೆಗಳ ಕುರಿತಾಗಿ ಪೌಲನು ಹೆಚ್ಚೇನೂ ಹೇಳಲಿಲ್ಲವೆಂಬುದನ್ನು ಗಮನಿಸಿದ್ದೀರೋ? ಇಲ್ಲಿ ಇನ್ನೊಂದು ಅಂತಹ ಘಟನೆಯಿದೆ.
ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ, ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹಸಹಿತನಾಗಿ ಒಯ್ಯಲ್ಪಟ್ಟನೋ ದೇಹರಹಿತನಾಗಿ ಒಯ್ಯಲ್ಪಟ್ಟನೋ ನಾನರಿಯೇ, ದೇವರೇ ಬಲ್ಲನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಕಾಶದ ಹಕ್ಕಿಗಳ ಕುರಿತಾಗಿ ಯೇಸು ಮಾತನಾಡಿದ್ದನು. ಅವುಗಳು ಮೇಲಣ ವಾಯು ಪ್ರದೇಶದಲ್ಲಿ ಹಾರಾಡುತ್ತವೆ. ಅವು ಹೆಚ್ಚು ಮೇಲಕ್ಕೆ ಹೋಗುವುದಿಲ್ಲ. ಅದಕ್ಕಿಂತಲೂ ಮೇಲಕ್ಕೆ ನಕ್ಷತ್ರಗಳ ಆಕಾಶವಿದೆ. ಅದು ಪರಲೋಕದ 3ನೇ ಅಂತಸ್ತಲ್ಲ. ಈ ಮೇಲಣ 3ನೇ ಭಾಗದಲ್ಲಿ ಎಲ್ಲೋ ದೇವರ ಸಿಂಹಾಸನವಿರುತ್ತದೆ. ಚಂದ್ರನ ಬಳಿಗೆ ತಾವು ಹೋದಾಗ ಅಲ್ಲಿ ದೇವರನ್ನು ಕಾಣಲಿಲ್ಲವೆಂದು ರಷ್ಯಾದ ಗಗನಯಾತ್ರಿಗಳು ಹೇಳಿದ್ದು ಎಂಥ ಹಾಸ್ಯಾಸ್ಪದ ಸಂಗತಿಯಲ್ಲವೇ? ಅವರು ಹೆಚ್ಚು ಮೇಲಕ್ಕೇನು ಹೋಗಿರಲಿಲ್ಲ. ದೇವರ ಸಿಂಹಾಸನ ಕಾಣಬೇಕಾದರೆ ಅವರು 3ನೇ ಆಕಾಶದಷ್ಟೆತ್ತರ ಹೋಗಬೇಕು. ಪ್ರಿಯರೇ, ಪೌಲನು ತಾನು 3ನೇ ಆಕಾಶಕ್ಕೆ ಒಯ್ಯಲ್ಪಟ್ಟ ಅನುಭವದ ಕುರಿತಾಗಿ ಹೇಳುತ್ತಿದ್ದಾನೆ. ನಮಗಾಗಿ ಅದು ನಡೆದ ಸಮಯದ ಕುರಿತಾಗಿಯೂ ಹೇಳುತ್ತಾನೆ. ಅದು ಈ ಪತ್ರಿಕೆ ಬರೆಯಲ್ಪಡುವ 14 ವರ್ಷಗಳ ಹಿಂದೆ. ಅದು ಸುಮಾರು ಅವನ ಮೊದಲನೇ ಸುವಾರ್ಥ ಪ್ರಯಾಣದ ಅವಧಿಯಲ್ಲಿ. ಲುಸ್ರಾದಲ್ಲಿ ಈ ಪ್ರಯಾಣದಲ್ಲಿದ್ದಾಗ ಈ ಘಟನೆಯ ಕುರಿತು ಸೂಚನೆ ದೊರಕುತ್ತದೆ. ತರುವಾಯ ಅಂತ್ಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಊರ ಹೊರಕ್ಕೆ ಎಳೆದುಬಿಟ್ಟರು. ಆದರೆ ಶಿಷ್ಯರು ಅವನ ಸುತ್ತಲೂ ನಿಂತುಕೊಂಡಿರುವಾಗ ಅವನು ಎದ್ದು ಊರೊಳಕ್ಕೆ ಹೋದನು. ಮರುದಿನ ಬಾರ್ನಬನ ಜೊತೆಯಲ್ಲಿ ದೆರ್ಬೆಗೆ ಹೊರಟನು ಎಂಬುದಾಗಿ. ಪ್ರಿಯರೇ, ಇದನ್ನಾವು ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 19 ಮತ್ತು 20ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಅವನು ನಿಜವಾಗಿ ಸತ್ತಿದ್ದನೋ? ಅವನು ಸತ್ತಿದ್ದನೆಂದು ತಿಳಿಯದೆ ಅವನನ್ನು ಅಲ್ಲೇ ಬಿಟ್ಟು ಹೋಗುತ್ತಿರಲಿಲ್ಲ. ದೇವರು ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ನಾನು ವೈಯಕ್ತಿಕವಾಗಿ ನಂಬುತ್ತೇನೆ. ಇದು ಒಂದು ಕೇವಲ ದರ್ಶನವೋ ಇಲ್ಲವೇ ತಾನು ನಿಜವಾಗಿ ಪರಲೋಕಕ್ಕೆ ಒಯ್ಯಲ್ಪಟ್ಟನೋ ಎಂಬುದಾಗಿ ಪೌಲನಿಗೆ ತಿಳಿದಿರಲಿಲ್ಲ. ಇಲ್ಲಿ ಅವನು ತನ್ನ ಸ್ವಂತ ಅನುಭವವನ್ನು ಹೇಳುತ್ತಿದ್ದಾನೆಂಬುದು ಸ್ಪಷ್ಟ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅಂಥ ಮನುಷ್ಯನು ಪರದೈಸಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲಸಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹ ಸಹಿತನಾಗಿದ್ದಾನೋ ದೇಹರಹಿತನಾಗಿದ್ದನೋ ನಾನರಿಯೇ, ದೇವರೇ ಬಲ್ಲನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ನಿಜವಾಗಿ ಸತ್ತು ಹೋಗಿ ಪರಲೋಕಕ್ಕೆ ಒಯ್ಯಲ್ಪಟ್ಟನೋ ಇಲ್ಲವೇ ಅವನಿಗೆ ಮೂರ್ಛೆ ತಪ್ಪಿ ಹೋಗಿ ಒಂದು ದರ್ಶನವನ್ನು ಕಂಡನೋ? ಪೌಲನು ಇದರ ಕುರಿತು ಭ್ರಮೆಗೊಳಗಾಗಿರಲಿಲ್ಲ. ನಾವು ಕೂಡ ಭ್ರಮೆಗೊಳಗಾಗಬೇಕಾಗಿಲ್ಲ. ನಾನು ಮೊದಲೇ ಹೇಳಿದಂತೆ ಅವನು ನಿಜವಾಗಿ ಸತ್ತಿದ್ದನು. ದೇವರು ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಕರ್ತನಲ್ಲಿ ಪ್ರಿಯರೇ, ಆದರೂ 2 ಪರಿಣಾಮ ಒಂದೇ ಆಗಿದೆ. ಅವನು 3ನೇ ಪರಲೋಕವನ್ನು ಕಂಡನು. ಅವನ ವರದಿಯನ್ನು ನೋಡಿರಿ. ಅನೇಕರು ಇಂಥ ಅನುಭವ ತಮಗಾಗಿದ್ದರೆ ಅದರ ಕುರಿತು ಪುಟಗಟ್ಟಲೆ ಬರೆಯುತ್ತಿದ್ದರು ಮತ್ತು ಈ ಕುರಿತಾಗಿ ಅನೇಕ ಸಂದೇಶಗಳನ್ನು ಕೊಡುತ್ತಿದ್ದರು. ಆದರೆ ಪೌಲನು ಇಷ್ಟು ಮಾತ್ರ ಹೇಳಿದ್ದಾನೆ. ಅವನ ವರದಿ ಇಷ್ಟೇ. ಅದರಲ್ಲಿ ತುಂಬ ಅರ್ಥವಿದ್ದರೂ ಹೇಳಿದ್ದು ಸ್ವಲ್ಪವೇ. ಯಾವ ವಿವರಣೆ ಇಲ್ಲ, ಯಾವ ಜಾಹೀರಾತೂ ಇಲ್ಲ, ಯಾವ ಪ್ರಚಾರವೂ ಇಲ್ಲ, ಮನುಷ್ಯರ ಹೊಗಳಿಕೆಯೂ ಇಲ್ಲ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅಂಥವನನ್ನು ಕುರಿತು ಹೆಚ್ಚಳ ಪಡುವೆನು. ನನ್ನನ್ನು ಕುರಿತಾದರೂ ನನ್ನ ನಿರ್ಬಲಾವಸ್ಥೆಗಳಲ್ಲಿಯೇ ಹೊರತು ಬೇರೆ ಹೆಚ್ಚಳ ಪಡುವುದಿಲ್ಲ. ಹೊಗಳಿಕೊಳ್ಳುವುದಕ್ಕೆ ನನಗೆ ಒಂದು ವೇಳೆ ಮನಸ್ಸಿದ್ದರೂ ಹಾಗೆ ಹೊಗಳಿಕೊಳ್ಳುವುದರಲ್ಲಿ ನಾನು ಬುದ್ಧಿಹೀನನಾಗುವುದಿಲ್ಲ. ಯಾಕಂದರೆ ಸತ್ಯವನ್ನೇ ಹೇಳುತ್ತಿರುವೆನು. ಆದರೂ ಯಾವನು ನನ್ನಲ್ಲಿ ಕಾಣುವುದಕ್ಕಿಂತಲೂ ನನ್ನಿಂದ ಕೇಳುವುದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಕುರಿತು ಎಣಿಸಬಾರದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ತನ್ನನ್ನು ಹೆಚ್ಚಿಸಿಕೊಳ್ಳುವ ಯಾವ ಸಂಗತಿಯೂ ಇಲ್ಲ. 3ನೇ ಆಕಾಶದವರೆಗೂ ಒಯ್ಯಲ್ಪಟ್ಟು ಆಡಲಾರದ ಮಾತುಗಳನ್ನು ಕೇಳಿದ ವ್ಯಕ್ತಿಯೇ ಬುಟ್ಟಿಯಲ್ಲಿ ಗೋಡೆಯಿಂದ ಇಳಿಸಲ್ಪಟ್ಟವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಪೌಲನ ಶರೀರದಲ್ಲಿನ ಶೂಲ ಅಥವಾ ಮುಳ್ಳು ಎಂಬುದಾಗಿ.
ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ, ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ ಬಲಹೀನತೆಗಳ ಕುರಿತಾಗಿ ನಮಗೆ ತಿಳಿಸುತ್ತೇನೆಂದು ಪೌಲನು ಹೇಳುತ್ತಾನೆ. ಆದರೆ ತನ್ನ 3ನೇ ಆಕಾಶದ ಅನುಭವವನ್ನು ಹೇಳುವುದಿಲ್ಲ. ಯಾಕೆ ಅಂದರೆ ಅದರ ಕುರಿತಾಗಿ ಆಡಬಾರದೆಂದು ಅವನಿಗೆ ತಿಳಿಸಲ್ಪಟ್ಟಿತು. ಅನೇಕ ವೇಳೆ ಸೈತಾನನು ದೇವರ ಸಾಕ್ಷಿಗಳನ್ನು ಲೌಕಿಕ ದೃಶ್ಯದಿಂದ ತೆಗೆದುಬಿಡಲು ಪ್ರಯತ್ನಿಸುತ್ತಾನೆ ಎಂದು ನಾನು ನೆನೆಸುತ್ತೇನೆ. ಅವರನ್ನು ತೆಗೆದುಬಿಡಲು ಯತ್ನಿಸುತ್ತಾನೆ. ಅದಕ್ಕಾಗಿ ಅಸೌಖ್ಯ, ರೋಗ, ದೇಹದಲ್ಲಿನ ಬಾಧೆಗಳನ್ನು ಉಪಯೋಗಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಪೌಲನ ಶರೀರದಲ್ಲಿನ ಶೂಲ ಏನಾಗಿತ್ತು? ನಾನು ನಿಮಗೆ ಒಂದು ವಿಚಾರವನ್ನು, ರಹಸ್ಯ ಸಂಗತಿಯನ್ನು ತಿಳಿಸಲಿದ್ದೇನೆ. ನೀವು ಅದನ್ನು ಯಾರಿಗೂ ತಿಳಿಸುವುದಿಲ್ಲವೆಂದು ನಂಬುತ್ತೇನೆ. ಅದೇನೆಂದರೆ, ನನಗೆ ತಿಳಿದಿಲ್ಲ ಎಂಬುದೇ. ಪ್ರಿಯರೇ, 3ನೇ ಆಕಾಶದಲ್ಲಿ ಪೌಲನು ಏನು ಕೇಳಿದನೋ ನೋಡಿದನೋ ನನಗೆ ತಿಳಿದಿಲ್ಲ, ಮತ್ತು ಅವನ ಶರೀರದಲ್ಲಿದ್ದ ಮುಳ್ಳು ಯಾವುದೋ ಎಂಬುದೂ ತಿಳಿದಿಲ್ಲ. ಯಾಕಂದರೆ ಅವನು ಅದನ್ನು ಹೇಳಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಸ್ಕಾಟ್ಲೆಂಡಿನ ಸತ್ಯವೇದ ವಿವರಣೆಕಾರರು ಈ ಮುಳ್ಳು ಅವನ ಪತ್ನಿಯೇ ಎಂದು ಹೇಳಿದ್ದಾರೆ. ಬಹುಶಃ ಆ ವಿವರಣೆಕಾರನಿಗೆ ಮನೆಯಲ್ಲಿ ತೊಂದರೆ ಇತ್ತೆಂದು ಕಾಣುತ್ತದೆ. ಅವನ ಈ ಅಭಿಪ್ರಾಯ ತಪ್ಪು. ಪೌಲನಿಗೆ ವಿವಾಹವಾಗಿದ್ದರೂ ಈಗ ಹೆಂಡತಿ ಸತ್ತಿರಬೇಕೆಂದು ನನ್ನ ಭಾವನೆ. ಅವನು ಸ್ತ್ರೀತತ್ವದ ಕುರಿತಾಗಿ ಪ್ರೀತಿಪೂರ್ವಕವಾಗಿ ಬರೆದಿದ್ದನು. ಅವನಿಗೆ ಇದ್ದ ಪತ್ನಿ ಒಳ್ಳೆಯವಳಾಗಿದ್ದಳೆಂದು ನನ್ನ ಭಾವನೆ. ಅವನು ಪುನರ್ವಿವಾಹವಾಗಲಿಲ್ಲ. ಯಾಕೆಂದರೆ ತನಗುಂಟಾದ ಹಿಂಸೆ, ಸಂಕಟಗಳು ಆಕೆಗೂ ಬರಬಾರದೆಂದು ಅವನ ಆಶೆಯಾಗಿತ್ತು. ಪ್ರಿಯರೇ, ದೇವರು ಈ ಕುರಿತು ಯಾವ ಮಾತನ್ನೂ ಆಡದಂತೆ ಪೌಲನ ಬಾಯಿಗೆ ಬೀಗ ಹಾಕಿದ್ದು ಆಶ್ಚರ್ಯಕರವಾಗಿದೆ. ಈ ವಿಚಾರಗಳನ್ನು ನಮಗೆ ಅವನು ಬಹಿರಂಗಪಡಿಸಲಿಲ್ಲ. ಒಬ್ಬರು ಹೀಗೆ ಹೇಳಿದ್ದಾರೆ, ನಾಯಿಗೆ ತುಂಬ ಸ್ನೇಹಿತರಿರಲು ಕಾರಣ ಅದು ತನ್ನ ಬಾಲವನ್ನು ಅಲ್ಲಾಡಿಸುತ್ತದೆ ಹೊರತು ನಾಲಿಗೆಯನ್ನಲ್ಲ ಎಂಬುದಾಗಿ. ಪ್ರಿಯರೇ, ನಾವು ಒಂದು ವೇಳೆ 3ನೇ ಆಕಾಶದವರೆಗೆ ಒಯ್ಯಲ್ಪಟ್ಟಿರುತ್ತಿದ್ದರೆ ನಮ್ಮ ನಾಲಿಗೆ ಅದೆಷ್ಟು ಅಲ್ಲಾಡುತ್ತಿತ್ತೋ ಏನೋ. ದೇವರು ಪೌಲನಿಗೆ ಈ ಶೂಲವನ್ನು ಯಾಕೆ ಕೊಟ್ಟನು? ಅವನನ್ನು ದೀನಭಾವದಿಂದ ಇರುವಂತೆ ಮಾಡಲು, ತನ್ನನ್ನು ಬೇಕಾದದಕ್ಕಿಂತಲೂ ಹೆಚ್ಚಿಸಿಕೊಳ್ಳದಂತೆ ತಡೆಯಲು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 12ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ, ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪರಿಪೂರ್ಣ ಸಾಧಕವಾಗುತ್ತದೆ ಎಂದು ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳಪಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನ ಈ ಸಮಸ್ಯೆಯು ಅವನ ದೃಷ್ಟಿ ದೋಷವಾಗಿರಬಹುದೆಂದು ನನ್ನ ಭಾವನೆ. ಗಲಾತ್ಯದವರಿಗೆ ಬರೆಯುವಾಗ ಪೌಲನು ತಾನು ದೊಡ್ಡ ಅಕ್ಷರಗಳಲ್ಲಿ ಬರೆಯಬೇಕಾಗಿದೆ ಎಂದು ಹೇಳಿದನು. ಅಂದರೆ ಅವನಿಗೆ ಸರಿಯಾಗಿ ಕಾಣಿಸುತ್ತಿರಲಿಲ್ಲವೆಂದು ಅರ್ಥವಾಗುತ್ತದೆ. ಇದರ ಕುರಿತು ಮತ್ತೆ ಯೋಚಿಸೋಣ. ಅದೇನಿದ್ದರೂ ಈ ಶೂಲವನ್ನು ತೆಗೆಯಬೇಕೆಂದು ಪೌಲನು 3 ಸಾರಿ ದೇವರನ್ನು ಕೇಳಿಕೊಂಡನು. ಆದರೆ ದೇವರು ಹಾಗೆ ಮಾಡಲಿಲ್ಲ. ದೇವರು 3 ಬಾರಿಯೂ ಅವನ ಪ್ರಾರ್ಥನೆಯನ್ನು ಕೇಳಿದನು. ಆದರೆ ಆತನ ಉತ್ತರ ಮಾತ್ರ ಇಲ್ಲವೆಂದೇ ಆಗಿತ್ತು. ಕರ್ತನಲ್ಲಿ ಪ್ರಿಯರೇ, ಕೆಲವೊಮ್ಮೆ ನಾವು ದೇವರು ಈಗಾಗಲೇ ಇಲ್ಲ ಎಂದು ಉತ್ತರಿಸಿದ್ದರ ಕುರಿತಾಗಿ ತಿರುಗಿ ಪ್ರಾರ್ಥಿಸುತ್ತಿರುತ್ತೇವೆ. ನಾವು ಕೇಳಿಕೊಂಡದ್ದನ್ನು ಆತನು ಕೊಡದಿದ್ದರೆ ಆತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲವೆಂದು ಭಾವಿಸುತ್ತೇವೆ. ಅನೇಕ ವೇಳೆ ನಮ್ಮ ಪ್ರಾರ್ಥನೆಗೆ ಉತ್ತರ ಇಲ್ಲ ಎಂಬುದಾಗಿರಬಹುದು, ಮತ್ತು ಆತನ ಇಲ್ಲವೆಂಬ ಉತ್ತರ ನಮ್ಮ ಪ್ರಾರ್ಥನೆಗೆ ಅತ್ಯುತ್ತಮವಾದದ್ದಾಗಿದೆ ಎಂಬುದನ್ನು ಮುಂದಕ್ಕೆ ತಿಳಿದುಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರು ಪೌಲನಿಗೆ ನನ್ನ ಕೃಪೆಯೇ ನಿನಗೆ ಸಾಕು ಎಂದು ಹೇಳಿದನು. ಆತನು ಹೇಳಿದನು, ನಾನು ಈ ಮುಳ್ಳನ್ನು ತೆಗೆಯುವುದಿಲ್ಲ,
ಆದರೆ ಅದನ್ನು ಸಹಿಸಿಕೊಳ್ಳುವ ಕೃಪೆಯನ್ನು ದಯಪಾಲಿಸುತ್ತೇನೆ. ಇದು ಅತ್ಯಂತ ಅದ್ಭುತವಾದ ವಿಚಾರವಾಗಿದೆ. ಬಲಹೀನತೆಯಲ್ಲಿಯೇ ಬಲವು ಪರಿಪೂರ್ಣ ಸಾಧಕವಾಗುತ್ತದೆ. ಅಂದರೆ ಪೌಲನ ಸೇವೆಯಲ್ಲಿ ಅವನು ದೈಹಿಕವಾಗಿ ಎಷ್ಟು ಬಲಹೀನನಾಗಿದ್ದನೆಂದರೆ ದೇವರಾತ್ಮನು ಅವನನ್ನು ಬಲಪಡಿಸುತ್ತಾ ಇದ್ದನು. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ದೇವರ ಉತ್ತರಕ್ಕೆ ಪೌಲನ ಪ್ರತಿಕ್ರಿಯೆ ಇದಾಗಿತ್ತು. ಪೌಲನು ತನ್ನ ನಿರ್ಬಲಾವಸ್ಥೆಗಳ ಕುರಿತು ಹೆಚ್ಚಳ ಪಡುತ್ತಿದ್ದನು ಹೊರತು ತನಗಾದ ದರ್ಶನಗಳ ವಿಷಯದಲ್ಲಿ ಅಲ್ಲ. ಯಾರಾದರೂ ತಮಗೆ ಕರ್ತನಿಂದ ದೊರಕಿದ ದರ್ಶನಗಳ ಕುರಿತು ಹೇಳಿಕೊಳ್ಳುವಾಗ ನೀನು ಈ ಸಂಗತಿಯನ್ನು ಮನಸ್ಸಿನಲ್ಲಿ ಯೋಚಿಸಿಕೋ. ಆ ವ್ಯಕ್ತಿ ತನ್ನ ಬಾಯಿಗೆ ಬೀಗ ಹಾಕಿಕೊಂಡರೆ ಒಳ್ಳೆಯದು. ಒಂದು ವೇಳೆ ಅವನಿಗೆ ಯಾವ ದರ್ಶನವೂ ಆಗದಿದ್ದರೂ ಆಹಾರದ ಅಕ್ರಮದಿಂದಾಗಿ ಹಾಗೆ ಆಗಿರಬಹುದು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟೂ ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನಿಗೂ ಅಂದರೆ ಪೌಲನಿಗೂ ಹಳೆ ಒಡಂಬಡಿಕೆಯ ಸಂಸೋನನಿಗೂ ಎಂಥ ವ್ಯತ್ಯಾಸ ನೋಡಿರಿ. ದೇವರಾತ್ಮನು ಸಂಸೋನನ ಮೇಲೆ ಬಂದದರಿಂದ ಅವನು ಬಹಳ ಬಲವುಳ್ಳವನಾದನು. ಅವನ ದೈಹಿಕ ಬಲವನ್ನು ಕಂಡು ಜನರು ಆಶ್ಚರ್ಯಪಟ್ಟರು. ಆದರೆ ಅವನು ಬಹಳ ಬಲಹೀನನಾಗುವ ಒಂದು ದಿನ ಬಂತು. ಬಲಶಾಲಿಗಳು ಬಲಹೀನರಾಗುವರು, ಬಲಹೀನರು ಬಲಶಾಲಿಗಳಾಗುವರು. ದೇವರು ಬಲಹೀನರನ್ನೂ ಉಪಯೋಗಿಸಬಲ್ಲನು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿದ್ದೇವೆ. ದೇವರು ನಮಗೆ ತಿಳಿಸಿದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ನಾವು ಶಾರೀರಿಕವಾಗಿ ಬಲವುಳ್ಳವರಾಗಿರಬಹುದು, ಆದರೆ ಆತ್ಮಿಕವಾಗಿ ಹೇಗಿದ್ದೇವೆ? ಬಲಹೀನರಾಗಿದ್ದೇವೆಯೋ? ಆತ್ಮವು ಬಲವುಳ್ಳದಾದರೆ ವ್ಯಾಧಿಯನ್ನು ಸಹಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದುದರಿಂದ ಪ್ರಿಯರೇ, ಅನುದಿನವೂ ದೇವರಾತ್ಮನಿಂದ ಆತ್ಮದಲ್ಲಿ ಬಲ ಹೊಂದಿದವರಾಗಿ, ಕ್ರಿಸ್ತ ನಂಬಿಕೆ ಜೀವಿತದಲ್ಲಿ ದೇವರ ಪ್ರೀತಿಯಿಂದ ತುಂಬಿದವರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಮ್ಮ ಜೀವಿತದ ಕೇಂದ್ರ ಬಿಂದು ಯೇಸುಕ್ರಿಸ್ತನೇ ಆಗಿದ್ದು ಆತನೇ ಮಹಿಮೆ ಹೊಂದಬೇಕು. ಪೌಲನ ಶರೀರದಲ್ಲಿನ ಶೂಲ ಯಾವುದು ಎಂದು ನಮಗೆ ತಿಳಿಯದು, ಆದರೆ ದೇವರ ಕೃಪೆ ಅವನನ್ನು ದಿನಾಲೂ ನಡೆಸಿತು. ಆದುದರಿಂದ ನಮಗಾದ ಅನುಭವದಲ್ಲಿ ನಾವು ಹೆಚ್ಚಿಸಲ್ಪಡದೆ ದೇವರ ಚಿತ್ತಕ್ಕೆ ಅನುಸಾರವಾದ ಜೀವಿತವನ್ನು ಜೀವಿಸೋಣ. ಬನ್ನಿ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ. ಶ್ರೀ ಪೌಲನ ಜೀವಿತಕ್ಕಾಗಿ ನಾವು ನಿನ್ನ ಕೊಂಡಾಡ್ತೇವೆ. ಆತನನ್ನು ಅಪೋಸ್ತಲನಾಗಿ ನೀನು ಕರೆದು ಸುವಾರ್ಥ ಸೇವೆಯಲ್ಲಿ ಅವನನ್ನು ಉಪಯೋಗಿಸಿಕೊಂಡಿದ್ದೆ, ಅದಕ್ಕಾಗಿ ಸ್ತೋತ್ರ. ಆತನ ದೇಹದಲ್ಲಿ ಏನು ಶೂಲವಿತ್ತೋ ಗೊತ್ತಿಲ್ಲ, ಆದರೂ ಕರ್ತನೆ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಹೇಳಿದಂಥ ದೇವ, ಇವತ್ತು ನಮ್ಮ ಪ್ರಿಯ ಬಾಂಧವರನ್ನು ಸಹ ನೀನು ಸಂಧಿಸಿ ನಿನ್ನ ನೀಟಾದ ಮಾರ್ಗದಲ್ಲಿ ನಡೆಸಿ ನಿನ್ನ ಕೃಪೆ ಅವರಿಗೆ ಸಾಕಾಗಿರಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ದಿನಾಲೂ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಾ ಅಲ್ವಾ? ದೇವರು ನಿಮಗೆ ತಿಳಿಸಿದ ಸತ್ಯಗಳಿಗಾಗಿ ಆತನನ್ನು ಕೊಂಡಾಡಿರಿ. ಇತರರಿಗೆ ಈ ಬಗ್ಗೆ ತಿಳಿಸಿರಿ. ತಪ್ಪದೇ ಕರೆ ಮಾಡಿರಿ. ದೇವರ ಪ್ರೀತಿ ಸದಾ ನಿಮ್ಮಲ್ಲಿ ನೆಲೆಯಾಗಿರಲಿ.